ರಾಹುಲ್ ಗಾಂಧಿ ಅವ್ರಿಗೆ ಪ್ರಧಾನಮಂತ್ರಿ ಆಗೋ ಅರ್ಹತೆ ಐತೇನು? ಒಬ್ಬ ವಿರೋಧ ಪಕ್ಷದ ನಾಯಕನಾಗಿನೇ ಅದರ ಘನತೆಯನ್ನ ಕಾಯ್ಕೋವಲ್ರು. ರಾಹುಲ್ ಗಾಂಧಿ ಮಾತಾಡಕತ್ರ ಸ್ಪೀಕರ್ ಅಲರ್ಟ್ ಆಗಿರ್ಬೇಕಾಗ್ತದೆ. ಇವ್ರಿಗೆ ಸದನ ಅಂದ್ರ ಕ್ಲಾಸ್ ರೂಮ್ ಆಗ್ಬಿಟ್ಟೈತಿ, बड़ी हुड़गाटा। आपके अंदर मेरे लिए नफरत है, आपके अंदर मेरे लिए गुस्सा है, आपके लिए मैं पप्पू हूँ। You cannot address the chair with यार। सर आप एक काम करिए, आप मुझे बता दीजिए क्या कहना है। Here is a traitor walking right by. My traitor friend. I'll also come and say hello. Yes sir. Come, let's stand together. Let's stand together. He has pushed me. No. I will not go very aggressive today. Why you are mentioning too much? पहले ग्रिप ली, दूसरी ग्रिप ली और फिर एकदम चौक में जाए, चौक में गए और पकड़ ली। ಒಮ್ಮೆ ಮೋದಿಯನ್ನ ತಪ್ಕೋತಾರ, ಒಮ್ಮೆ ಕಣ್ಣು ಹೊಡಿತಾರ, ಒಮ್ಮೆ ಫ್ಲೈಯಿಂಗ್ ಕಿಸ್ ಕೊಡ್ತಾರ. ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಒಳಗ ಏನ್ ಮಾಡಕತ್ತಾರ? ರಾಜಕಾರಣಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಘನತೆ. ಅವರಿರೋ ಹುದ್ದೆ ಯಾವುದೇ ಆಗಿರ್ಲಿ ಅದಕ್ಕೆ ಅವರು ಒಂದು ಘನತೆ ತಂದು ಕೊಡಬೇಕು. ಈ ಹುದ್ದೆಗೆ ಇವರು ಲಾಯಕ್ಕಿಲ್ಲ ಅಂತ ಯಾರೂ ಅನ್ನಬಾರ್ದು. ಹಂಗ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗೋರು ಹಿಂಗೆ ಇರಬೇಕು, ಅವ್ರಿಗೆ ಇದೇ ರೀತಿಯಾದಂಥ ಕ್ವಾಲಿಟೀಸ್ ಇರಬೇಕು ಅಂತ ಸಾಮಾನ್ಯ ಜನರಾದ ನಮಗೆಲ್ಲ ಒಂದು ನಿರೀಕ್ಷೆ ಇರ್ತೈತಿ. ಅವರು ಬೇರೆ ಏನಾದರೂ ಆಗಿರಲಿ, ಮೌನಿ ಆಗಿರಲಿ, ಮಾತಾಡೋರಾಗಿರಲಿ, ಭ್ರಷ್ಟ ಆಗಿರಲಿ, ಶಿಷ್ಟ ಆಗಿರಲಿ, ಅವರಲ್ಲಿರೋ ಒಳ್ಳೆಯ ಕ್ವಾಲಿಟೀಸ್ನ ನೋಡಿ ಅವರು ನಮ್ಮ ಪ್ರಧಾನಿ ಅಂತ ನಾವು ಅನ್ಕೋಬೇಕು, ಅವ್ರನ್ನ ಕರಿಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ನೋಡೋದೇನು? ಘನತೆ ಅವರಲ್ಲಿ ಐತೇನು ಅಂತ. ಆ ಹುದ್ದೆಗೆ ತಕ್ಕ ಗಾಂಭೀರ್ಯದಿಂದ ಅವರು ನಡ್ಕೋತಾರೇನು, ಅವರ ವರ್ತನೆ ಐತೇನು, ಆ ಕ್ವಾಲಿಟೀಸ್ನ ಅಂದರೆ ಘನತೆಯನ್ನು ತೋರಿಸೋರು ಪ್ರಧಾನಿ ಆದರೆ ಏನು ಬೇಜಾರಿಲ್ಲ, ಎಸ್ ವಿ ಅಕ್ಸೆಪ್ಟ್. ಆದರೆ ಆ ಘನತೆ, ಆ ಕ್ವಾಲಿಟೀಸ್ ಇಲ್ಲದೆ ಪ್ರಧಾನಿ ಆಗ್ತೀನಿ ಅಂತ ಓಡಾಡೋರಿಗೆ ಏನು ಹೇಳಬೇಕು? ನಾನು ಘನತೆ ಕಾಪಾಡ್ಕೊಳ್ಳೋದಿಲ್ಲ ಆದ್ರೆ ನಾ ಈ ದೇಶದ ಪ್ರಧಾನಿ ಆಗ್ತೀನಿ ಅಂತ ಕನಸು ಕಾಣೋರಿಗೆ ಏನು ಹೇಳಬೇಕು? ಆ್ಯಂಡ್ ನಿಮಗೆಲ್ಲ ನಾನು ಯಾರ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಗಿರಬೇಕು. ಬೇರೆ ಯಾರು ಅಲ್ಲ, ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು. ಅವರ ಘನತೆ ಎಂಥದ್ದು ಅಂತ ಅವರು ಇನ್ನು LOP ಆಗೋಕ್ಕಿಂತ ಮುಂಚೆನೇ ನೀವು ನೋಡಿದ್ರಿ. ತಮ್ಮದೇ ಪಕ್ಷದ ಪ್ರಧಾನಮಂತ್ರಿಯೊಬ್ಬರು ಹೊರಡಿಸಿದ ಸುಗ್ರೀವಾಜ್ಞೆಯನ್ನು, ಆ ಪ್ರತಿಯನ್ನು ಸ್ಟೇಜ್ ಮೇಲೆ ನಿಂತು ಪ್ರೆಸ್ ಕಾನ್ಫರೆನ್ಸ್ ಒಳಗೆ ಹರಿದು ಬಿಸಾಕ್ತಾರೆ. ಏನು ಬಿಹೇವಿಯರ್ ಇದು? ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕೂಡ ಅವರಿಗೆ ಆ ಘನತೆ ಇರಲಿಲ್ಲ. ಇದು ಯಾವ ರೀತಿಯ ಬಿಹೇವಿಯರ್? ಈ ಥರದ್ದು ಸಾಕಷ್ಟು ಕೆಲಸಗಳನ್ನ ರಾಹುಲ್ ಗಾಂಧಿ ಅವರು ಮಾಡ್ಯಾರ. ಪಾರ್ಲಿಮೆಂಟ್ ಅಂದ್ರೆ ಇವರ ಕಣ್ಣಿಗೆ ಕಾಲೇಜ್ ಥರ ಕಾಣಿಸ್ತೈತೋ, ಸ್ಕೂಲ್ ಥರ ಕಾಣಿಸ್ತೈತೋ, ಗ್ರೌಂಡ್ ಥರ ಕಾಣಿಸ್ತೈತೋ, ಐ ಡೋಂಟ್ ನೋ. ಯಾವಾಗಲೂ ಅಲ್ಲಿ ಹುಡುಗಾಟ ಆಡ್ತಾರ. ಇವರಿಗೀಗ 56 ವರ್ಷಗಳು. ಜಂಜಿ ಥರ ಆಡಕ್ಕೆ ಟ್ರೈ ಮಾಡಕತ್ತಾರ, ಬಟ್ ಅದು ಆಗುವಲ್ತು. ಯಾವಾಗಲೂ ಸ್ಪೀಕರ್ ಅಂದ್ರೆ ಇವರಿಗೆ ಟೀಚರ್ ಥರ ಕಾಣಿಸ್ತಿರ್ಬೇಕು. ಯಾವಾಗಲೂ ಅವ್ರ ಜೊತೆನೂ ಹುಡುಗಾಟ ಆಡ್ತಾರ. ಆ ಚೇರ್ಗೆ ಒಂದು ಮರ್ಯಾದೆ ಕೊಡೋದಿಲ್ಲ, ಒಂದು ಘನತೆ ಐತಿ ಅನ್ನೋದನ್ನ ಮರೆತು ಬಿಡ್ತಾರ. ಇವ್ರಿಗೆ ಮೊದಲೇ ಘನತೆ ಇಲ್ಲ. ಅವ್ರ ಮಾತು, ಅವರ ನಡವಳಿಕೆ ಒಂದ್ರಾಗೂ ನಿಮ್ಗೆ ಘನತೆ ಕಾಣಿಸ್ತೈತೇನ್ರಿ? 2018ರಾಗ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಪಾರ್ಲಿಮೆಂಟ್ ಒಳಗ ಏನಂತಾರ? BJP ಅವ್ರಿಗೆ ನನ್ನ ಮೇಲೆ ದ್ವೇಷ ಐತಿ, ಏನು ಬೇಕಾದರೂ ಮಾತಾಡ್ತಾರೆ, ನನಗೆ ಪಪ್ಪು ಅಂತಾರೆ, ಹಂಗಂತಾರೆ, ಹಿಂಗಂತಾರ, ಬಟ್ ನನಗೆ BJP ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಐತಿ, ರೆಸ್ಪೆಕ್ಟ್ ಐತಿ ಅಂತಾರ. ಹಂಗೆ ಅನ್ಕೋತ ಹೋಗಿ नरेंद्र मोदी और ना तबकोतार। आपके अंदर मेरे लिए नफरत है, आपके अंदर मेरे लिए गुस्सा है, आपके लिए मैं पप्पू हूँ, आपके लिए मैं अलग अलग गाली दे सकते हो, मगर मेरे अंदर आपके खिलाफ इतना सा भी गुस्सा, इतना सा भी क्रोध, इतनी सी भी नफरत नहीं है। No, this is not necessary. No. ಸಭೆ ನಡೆದೈತಿ, ಸ್ಪೀಕರ್ ಕೂತಾರ, ಎರಡೂ ಪಕ್ಷದವರು ಅದಾರ. ಇಟ್ ಮೀನ್ಸ್ ವಿರೋಧ ಪಕ್ಷದವರು ಇದ್ದಾರ, ರಾಜಕೀಯ ಆಡಳಿತ ಪಕ್ಷದವರು ಇದ್ದಾರ ಅಂತ ಎಲ್ಲ MP ಗಳ ಮುಂದೆ ಹೋಗಿ ತಬ್ಕೊಂಡು ಒಂದು ಸೀನ್ ಕ್ರಿಯೇಟ್ ಮಾಡಿ ಒಂದು ಕಾಮಿಡಿ ಮೋಡ್ ಕ್ರಿಯೇಟ್ ಮಾಡ್ತಾರೆ. ಏನಿದು ಘನತೆ ತೋರಿಸುವಂಥದ್ದ ಇವರಿಗೆ? ಆ್ಯಂಡ್ ಪಾಯಿಂಟ್ ಆಫ್ ಸೆಕೆಂಡ್ ಹೋಗಿ ಬಂದು ಕುಂತ ತಕ್ಷಣ ಅವರ ಕಡೆ ಅಂದರೆ ಅವರ ಪಕ್ಷದವರ ಕಡೆ ತಿರುಗಿ ಕಣ್ಣು ಹೊಡಿತಾರೆ. ಉದ್ದೇಶಪೂರ್ವಕವಾಗಿ ಸಭೆಯ ಮರ್ಯಾದೆ ಕಳಿಬೇಕು ಅಂತಾನೆ ಹಿಂಗೆ ಮಾಡಿದ್ರು ಅಂತ ಅನ್ನಿಸ್ತೈತಿಲ್ರಿ ಆ ಒಂದು ಬಿಹೇವಿಯರ್. ಹಾಸ್ಯಾಸ್ಪದವಾಗಿ ಕಾಮಿಡಿ ಕ್ರಿಯೇಟ್ ಮಾಡೋದಕ್ಕಾಗಿ ರಾಹುಲ್ ಗಾಂಧಿ ಅವರು ಈ ರೀತಿ ಪಾರ್ಲಿಮೆಂಟ್ ಒಳಗೆ ಮಾಡ್ತಾರೋ ಅಂದ್ರೆ ಅವ್ರಿಗೆ ಅಲ್ಲಿರೋರು ಯಾರ ಮೇಲೂ ರೆಸ್ಪೆಕ್ಟ್ ಇಲ್ಲ ಅಂತ ಆಯ್ತು. ಸದನದೊಳಗೆ ಮಾತಾಡ್ತಾ ಅವ್ರ ಮಾತು ಮಿತಿ ಮೀರ್ತೈತಿ, ಬಟ್ ಅವರ ಬಿಹೇವಿಯರು ಕೂಡ ಮಿತಿ ಮೀರಿತ್ತು. ಒಂದು ಸಲ ಸ್ಮೃತಿ ಇರಾನಿ ಅವರು ಮಾತಾಡಕತ್ತಿದ್ರು. ಆ ಸಂದರ್ಭದಾಗ ರಾಹುಲ್ ಗಾಂಧಿ ಅವರು
ಫ್ಲೈಯಿಂಗ್ ಕಿಸ್ ಕೊಡ್ತಾರೆ, ಕೈಯಿಂದ ಮುತ್ತು ಕೊಡೋ ರೀತಿ ಒಂದು ಸನ್ನೆಯನ್ನ ಮಾಡ್ತಾರೆ. ಅದು ಎಲ್ಲಿ? ಹೌಸ್ ಒಳಗೆ. ಅಂದರೆ ಅವ್ರಿಗೆ ಮುಂದೆ ಮಾತಾಡಕತ್ತಿರೋ ಮಹಿಳಾ MP ಬಗ್ಗೆ ಕೂಡ ಯಾವುದೇ ರೀತಿ ಮರ್ಯಾದೆ ಇರಲಿಲ್ಲ. ಆ ಬಿಹೇವಿಯರ್ಗೆ ಏನಂತ ಅನ್ಬೇಕು, ಅವರಿಗೆ ಆ ಸಂದರ್ಭದಾಗ ಯಾವ ಘನತೆ ಇತ್ತು ಅಂತ ಅನ್ಕೋಬೇಕು. ये उस खानदान के लक्षण हैं, ये आज सदन में देश को पता चले. ಇದೆಲ್ಲ ಘನತೆ ತರೋ ವಿಷಯ ಏನು? ಇದು ಅವರ ಫ್ಯಾಮಿಲಿಯ ಮನಸ್ಥಿತಿಯನ್ನು ಹೊರಗೆ ಹಾಕ್ತೈತಿ ಅಂತ ಸ್ಮೃತಿ ಇರಾನಿ ಅವರು ಕ್ಲಾಸ್ ತಗೊಂಡಿದ್ರು. ಅಂದರೆ ಕ್ಲಾಸ್ ಇವ್ರಿಗೆ ತಗೊಳ್ಳೋರು ಭಾಳ ಜನ, ಇವರು ಎಲ್ಲರ ಕಡೆ ಕ್ಲಾಸ್ ತಗೊಳಕ್ಕೆ ರೆಡಿ ಇರ್ತಾರೆ. ವಿರೋಧ ಪಕ್ಷದ ನಾಯಕನಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ನಡವಳಿಕೆನ ಇಟ್ಕೋಬೇಕು, ಅವ್ರನ್ನ ನೋಡಿ ಅವ್ರ ಪಕ್ಷದವರೆಲ್ಲ ಹಾಗೆ ನಡ್ಕೋಬೇಕು. ನಮ್ಮ ನಾಯಕ ಈ ರೀತಿ ನಡ್ಕೊಳ್ಳೋದ್ರಿಂದ ನಾವು ಹಾಗೆ ನಡ್ಕೋಬೇಕು, ಇದು ನಮ್ಮ ಘನತೆಯನ್ನು ಹೆಚ್ಚಿಸ್ತೈತಿ ಅಂತ. ಬಟ್ ರಾಹುಲ್ ಗಾಂಧಿ ಅವರು ಅವರದೇ ಪಕ್ಷದವರು ನೋಡಿ ನಗೋ ಹಂಗೆ ಮಾಡ್ತಾರೆ. ಯಾವ ರೇಂಜಿಗೆ ಅಂದರೆ ಸ್ಪೀಕರ ಇವರಿಗೆ ಕ್ಲಾಸ್ ತಗೋತಾರೆ. ಯಾವ ರೀತಿ ಮಾತಾಡಬೇಕು, ನೀವು ಈ ಥರ ಎಲ್ಲ ಮಾತಾಡಬಾರ್ದು, ಆ್ಯಸ್ ಅ LOP ನೀವು ಹೆಂಗಿರಬೇಕು ಅಂತ ಸ್ಪೀಕರ್ ಇವ್ರಿಗೆ ಬುದ್ಧಿ ಹೇಳಕತ್ತಾರೆ. What did you say just now? What did you say just now? What is this yaar? What is this yaar? This is parliament. This is Lok Sabha. You can't address the chair. You cannot address the chair with yaar. What is this yaar? No, you cannot address the chair by saying yaar. No. Please take back your words. You can't say chair yaar. ಈಗ LOP ಅನ್ನ ನೋಡಿ ಆಡಳಿತ ಪಕ್ಷದವ್ರು ಹೆದರೋದು ಬಿಡ್ರಿ, ಅದೇ ಪಕ್ಷದವರು ಅಂಜುತ್ತಾರೇನು, ಗೌರವ ಕೊಡ್ತಾರೇನು ನೀವ ಹೇಳ್ರಿ. ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಒಳಗೆ ಯಾವ ಶಬ್ದಗಳನ್ನು ಬಳಸಬೇಕು, ಯಾವ ಶಬ್ದಗಳನ್ನು ಉಪಯೋಗ ಮಾಡಬಾರ್ದು ಅನ್ನೋದನ್ನು ಹೇಳಿಸ್ಕೊಂತಾರ. ಒಂದು ಸಲ ಅಲ್ಲ, 2 ಸಲ ಅಲ್ಲ, ಪದೇ ಪದೇ ಹೇಳ್ತಿರ್ಬೇಕು. ಸ್ಪೀಕರ್ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಬೇಕಾದ್ರೆ ಅಲರ್ಟ್ ಆಗಿರ್ಬೇಕಾಗ್ತದೆ, ಯಾವ ಮಾತುಗಳನ್ನು ಕಡತದಿಂದ ತೆಗಿಬೇಕಾಗ್ತದ ಅಂತ. ಖರೆ ರೀ, ಇಲ್ಲಿ ಓಂ ಬಿರ್ಲಾ ಅವರು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು, ರಾಹುಲ್ ಗಾಂಧೀಜಿ ಇದನ್ನು ಮಾತಾಡಬಾರ್ದು, ಇದನ್ನು ಮಾತಾಡಬಾರ್ದು. ಅಲ್ಲಿ ರಾಹುಲ್ ಗಾಂಧಿ ಬಿಡೋದೇ ಇಲ್ಲ. ಆ್ಯಂಡ್ ಸ್ಪೀಕರ್ ಅವರೇ ಹೇಳಕ್ಕೆ ಚಾಲೂ ಮಾಡಿದರು, ನಾನು ನಿಮ್ಮ ಸಲಹೆಗಾರ ಅಲ್ಲ, ಇದನ್ನೇ ಮಾತಾಡಿ ಅದನ್ನೇ ಮಾತಾಡಿ ಅನ್ನೋದಕ್ಕೆ. ಸದನಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರ್ತಾವೆ, ಅದನ್ನು ಫಾಲೋ ಮಾಡಬೇಕು, ಅದನ್ನು ಫಾಲೋ ಆಗೋ ರೀತಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಇದನ್ನು ತಲೆ ಒಳಗೆ ಇಟ್ಕೊಂಡು ರಾಹುಲ್ ಗಾಂಧಿ ಅವರ ಮಾತಾಡ್ರಿ ಅಂತ ಹೇಳಿದ್ರು. स्पीकर सर आप एक काम करिए, आप मुझे बता दीजिए क्या कहना है मुझे। अच्छा, एक मिनट बैठे आप। मैं आपका सलाहकार नहीं हूँ, लेकिन एज ए स्पीकर के नाते मेरा ये दायित्व बनता है कि सदन नियम प्रक्रियाओं से चले, परंपराओं से चले। आप सदन की गरिमा रखें, और आप प्रतिपक्ष के नेता हैं, बड़ी पार्टी के प्रतिपक्ष के नेता हैं, ये आपकी भूमिका उचित है, नहीं देश तय करेगा, लेकिन फिर भी मेरा कहना है कि आप सदन की मर्यादा को रखें। ಹೇಳಿದ್ನಲ್ರಿ, ಸ್ಪೀಕರ್ ಅಲರ್ಟ್ ಆಗಿ ರಾಹುಲ್ ಗಾಂಧಿ ಅವರು ಎಲ್ಲೂ ಕೂಡ ರೂಲ್ಸ್ ಬ್ರೇಕ್ ಆಗದೆ ಇರೋ ಹಂಗೆ ನೋಡ್ಕೋಬೇಕಾಗ್ತೈತಿ. ಬಿಕಾಸ್ ರಾಹುಲ್ ಗಾಂಧಿ ಅವರು ಒಳ್ಳೆ ಚೈಲ್ಡ್ ಆಡ್ದಂಗೆ ಆಡ್ತಿರ್ತಾರೆ. ಯಾವಾಗಲೂ ಸೀರಿಯಸ್ನೆಸ್ ಅನ್ನೋದು ಅವ್ರ ಹತ್ತಿಕ್ಕೂ ಸುಳಿಯಂಗಿಲ್ಲ. ಇದರಿಂದ ಎಷ್ಟೋ ಸಲ ಕಾಂಗ್ರೆಸ್ದವ್ರಿಗೆ ಮುಜುಗುರಾನೂ ಆಗೈತಪ್ಪ. ಆ್ಯಂಡ್ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಒಳಗೆ ಎಷ್ಟು ಮಾತಾಡ್ತಾರೋ, ಎಷ್ಟು ಖರೆ ಇರ್ತೈತೋ ಅದೆಲ್ಲ ಗೊತ್ತಿಲ್ಲ. ಪಾರ್ಲಿಮೆಂಟ್ ಕಟ್ಟಿ ಮ್ಯಾಲೆ ಪ್ರತಿಭಟನೆ ಮಾಡಕ್ಕೆ ಹಾಜರಿರ್ತಾರೆ ಎವ್ರಿ ಸೆಷನ್. ಮೊನ್ನೆ ಏನು ಮಾಡಿದ್ರು, ರವನೀತ್ ಬಿಟ್ಟು BJPಯ MP ಇವರು ಅಲ್ಲಿಂದ ಪಾಸ್ ಆಗ್ತಿರ್ತಾರೆ. ಅವಾಗ ರಾಹುಲ್ ಗಾಂಧಿ ಅವರನ್ನು ಟ್ರೇಟರ್ ಅಂತ ಕರೀತಾರೆ. ಆ್ಯಂಡ್ ಅವ್ರ ಹತ್ರ ಬಂದ ತಕ್ಷಣ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಕ್ಕೆ ಹೋಗ್ತಾರೆ. ಒಬ್ಬ ಸಿಟ್ಟಿಂಗ್ MPಗೆ ಒಬ್ಬ LOP ಮಾತಾಡೋ ಮಾತೇನ್ರಿ? Here is a traitor walking right by. Take a look at the face. What it looks like. Hello, brother. My traitor friend. Surrender. Don't worry, you'll come back. Surrender. ಅವ್ರಿಗೆ ಮರ್ಯಾದೆ ನಾವು ಕೊಟ್ಟು ನಮಗೆ ಅವ್ರ ಕಡೆಯಿಂದ ಮರ್ಯಾದೆ ತಗೊಳ್ಳೋದು ನಮ್ಮ ಜವಾಬ್ದಾರಿ. ಹಾಗೆ ಒಬ್ಬ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕ, ಇಡೀ ಇಂಡಿಯಾ ಅಲೈನ್ಸ್ ಮೈತ್ರಿ ಕೂಡ ಇವ್ರನ್ನ ನಾಯಕ ಅಂತ ಒಪ್ಕೋತೈತಿ. ಅಂಥವ್ರು ಹೆಂಗೆ ನಡ್ಕೋಬೇಕು? ದೇಶದ್ರೋಹಿ ಅಂತ ಅವ್ರ ಕಡೆ ವಾಪಸ್ ಅನ್ನಿಸ್ಕೊಂಡ್ರು. ಅಟ್ ದ ಸೇಮ್ ಥಿಂಗ್, ನಾವು ಮರ್ಯಾದೆ ಕೊಟ್ಟರೆ ಅವ್ರು ಮರ್ಯಾದೆ ಕೊಡ್ತಾರೆ. ನಾವೇ ಅವ್ರನ್ನ ತಪ್ಪಾಗಿ ಮಾತಾಡಿದ್ರೆ ಅವ್ರಿಗೆ ನಮ್ಮನ್ನ ಬಿಡ್ತಾರೆ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಮೀಡಿಯಾ ಮುಂದೆ ಬಂದು ನಿಂತ ಮಾತಾಡಕತ್ತಿದ್ರು. ರಾಹುಲ್ ಗಾಂಧಿ ಅವ್ರಿಗೆ ಒಂದು ಕಾಮನ್ ಸೆನ್ಸು ಇಲ್ಲ ಅನ್ನಿಸ್ತದ.
ಬಂದರು ಮಧ್ಯಕ್ಕೆ, ಮಾತಾಡೋ ಮಧ್ಯದಲ್ಲಿ ಬಂದು ಬನ್ನಿ ಇಬ್ಬರು ಜೋಡಿನ ಮಾತಾಡೋನು ಅಂದರು. ಏನು ಒಂದೇ ಪಕ್ಷದವ್ರು ಇದ್ದಾರೇನು, ಇವ್ರು ನಿಂತ್ಕೊಂಡ್ರೆ ಅವ್ರು ನಿಂತ್ಕೋತಾರೇನು? ಅಷ್ಟು ಜ್ಞಾನ ಇಲ್ಲೇನ್ರಿ? ಅವ್ರು ಹೋಗಕತ್ರು ಅವ್ರನ್ನ ಕೈ ಹಿಡ್ದು ಎಳ್ಯಾಕತ್ತಾರ. ವಾಟ್ ಕೈಂಡ್ ಆಫ್ ಬಿಹೇವಿಯರ್? I'll also come and say hello. Yes, sir. Come, let's stand together. Let's stand together. Let's do it together. Come do it together. आपको लेकर कहीं बाइट दे रहे तो कह रहे थे कि आप बिना ಪಾರ್ಲಿಮೆಂಟ್ ಹೊರಗ ಹದ್ದಿನ ಕಣ್ಣಿನ ತರ ಮೀಡಿಯಾದವರು ನಿಂತಿರ್ತಾರೆ. ಈ ರೀತಿ ಬಿಹೇವ್ ಮಾಡೋದ್ರಿಂದ ದೇಶದ ಜನರಿಗೆ ನಾ ಏನ್ ಸಂದೇಶ ಕೊಡ್ತನು ಅನ್ನೋ ಜ್ಞಾನ ತಿಳುವಳಿಕೆ ಇಲ್ಲದಷ್ಟು ಸಣ್ಣವರದಾರೇನು ರಾಹುಲ್ ಗಾಂಧಿ? ತಮ್ಮ ಘನತೆಯನ್ನ ಉಳಿಸ್ಕೊಳ್ಳಕ್ ಅವ್ರಿಗೆ ಬರೋದೇ ಇಲ್ಲೇನು? ರಾಹುಲ್ ಗಾಂಧಿ ಅವರು ಒಬ್ಬ MP ಪ್ರತಾಪ್ ಸಾರಂಗಿ ಅನ್ನೋರ್ನ ನೂಕು ನುಗ್ಗಾಟದಾಗ ತಳ್ಳಿದ್ರು. ಅವರು ಸ್ಲಿಪ್ ಆಗಿ ಕೆಳಗೆ ಬಿದ್ರು, ಅವ್ರ ತಲೆ ಗಾಯ ಆಗಿತ್ತು. ಅವ್ರನ್ನ ಅದೇ ಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಇದು ದೊಡ್ಡ ಸುದ್ದಿನೂ ಆಗಿತ್ತು, ನೀವೆಲ್ಲ ನೋಡಿರ್ತೀರಿ. ರಾಹುಲ್ ಗಾಂಧಿ ಅವ್ರು ಬೇಕಂತ ತಳ್ಳಿದ್ರು ಅಥವಾ ಮಿಸ್ ಆಗಿ ತಳ್ಳಿದ್ರು, ಕ್ಯಾಮ್ರಾದಲ್ಲಿ ಅದು ಕೂಡ ರೆಕಾರ್ಡ್ ಆಗಿತ್ತು. ಆ್ಯಂಡ್ ಅವ್ರನ್ನ ವೀಲ್ ಚೇರ್ ಮೇಲೆ ಕೂರ್ಸಾರ. ಅವ್ರಿಗೆ ರಕ್ತ ಬರಾಕತ್ತೈತಿ, ಕುಂತ ಎಲ್ಲರೂ ಬೇರೆದವರು ನೋಡಕತ್ತಾರ. ಬಟ್ ಒಬ್ಬ ಘನತೆಯುಕ್ತ ವ್ಯಕ್ತಿ ಆಗಿದ್ರೆ ರಾಹುಲ್ ಗಾಂಧಿ ಅವ್ರನ್ನ ಮಾತಾಡ್ಸ್ಬೇಕಾಗಿತ್ತು. ಬಟ್ ರಾಹುಲ್ ಗಾಂಧಿ ಏನ್ ಮಾಡಿದ್ರು? आपको शर्म नहीं आती है क्या राहुल? क्या शर्म नहीं आती है? क्या शर्म नहीं आती है? गुंडागर्दी करते हो। इतना गुंडागर्दी करते हो। ಅವ್ರ ಹಿಂದೆ ಮುಂದೆನೆ ಸುತ್ತಾಡಿದ್ರು, ಅವ್ರನ್ನ ಮಾತಾಡ್ಸ್ಲಿಲ್ಲ. ಹೆಂಗಾಯ್ತು ಏನಾಯ್ತು ಏನೂ ಕೇಳಲಿಲ್ಲ. ಹೀ ಜಸ್ಟ್ ವಾಚಿಂಗ್. ಏನೋ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿ ನಾವು ನೋಡ್ತೀವಲ್ಲ ಆ ಥರ ನೋಡ್ಕೋತ ನಿಂತಾರ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ತಮ್ಮ ಪಕ್ಷದವ್ರನ್ನ ಮಾತ್ರ ಕಾಯಬೇಕು ಅಂತ ಏನಿಲ್ಲ, ಅವ್ರನ್ನ ಮಾತ್ರ ವಿಚಾರಿಸ್ಬೇಕು ಅಂತಾನೂ ಏನಿಲ್ಲ. ಹಾಗೆ ಇವ್ರು ಹೇಳ್ದಂಗೆ ಇವ್ರಿಗೆ BJP ಅವ್ರ ಮೇಲೆ ಪ್ರೀತಿ ಐತಿ. ಸೊ ತಮ್ಮಿಂದ ಮಿಸ್ ಆಗಿ ಯಾರೊಬ್ರು ಬಿದ್ದಾರ, ಅವ್ರಿಗೆ ರಕ್ತ ಬರಾಕತ್ತೈತಿ ಅಂದ್ರೆ ಹೋಗಿ ನೋಡ್ಬೇಕು, ಮಾತಾಡ್ಸ್ಬೇಕಿಲ್ರಿ. ಇದು ಅವರ ಮನಸ್ಥಿತಿಯನ್ನ ತೋರಿಸ್ಕೊಡ್ತೈತಿ. ತಮ್ಮ ಹುದ್ದೆಗೂ ಕೂಡ ಅವ್ರ ಘನತೆ ಕೊಡಾಕತ್ತಿಲ್ಲ, ಬೇರೆ ಒಬ್ಬ MP ಕೂಡ ರೆಸ್ಪೆಕ್ಟನ್ನು ಕೊಡಾಕತ್ತಿಲ್ಲ ಅನ್ನೋದನ್ನ ಖಚಿತಪಡಿಸ್ತೈತಿ. ನಿನ್ನೆ ಜಗದಾಂಬಿಕಾ ಪಾಲ್ ಅವರು ಸ್ಪೀಕರ್ಸ್ ಪ್ಲೇಸ್ ಒಳಗೆ ಕುಂತಿದ್ರು. ರಾಹುಲ್ ಗಾಂಧಿ ಅವ್ರು ಮಾತಾಡಕತ್ತಾಗ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು, ಈ ರೀತಿ ವರ್ಡ್ಗಳನ್ನ ಬಳಸ್ಬೇಡಿ, ಈ ರೀತಿ ಮಾತಾಡ್ಬೇಡ್ರಿ. ಅದೇ ಅಲ್ಲ, ಗೊತ್ತೈತಲ್ಲ ಅವ್ರಿಗೆ ತಿದ್ದಾಕೊಬ್ರು ಬೇಕು, ಹಂಗೆ ತಿದ್ದಾಕತ್ತಿದ್ರು. ಅವಾಗ ರಾಹುಲ್ ಗಾಂಧಿ ಅವ್ರು ಹೇಳ್ತಾರ, ನಿಮ್ಮ ಮನಸ್ಸು ಕಾಂಗ್ರೆಸ್ ಒಳಗ ಐತಿ, ನಿಮ್ಮ ದೇಹ ಮಾತ್ರ BJP ಕಡೆ ಐತಿ ಅಂತ. ಯಾಕೆ ಹಿಂಗೆ ಹೇಳಿದ್ರು ಅಂದ್ರೆ ಜಗದಾಂಬಿಕಾ ಪಾಲ್ ಅವರು ಕಾಂಗ್ರೆಸ್ ಒಳಗೆ ಇದ್ದಿದ್ರು, ಅಂದ್ರೆ ಇದ್ದವರು ಈಗ BJP ಒಳಗಿದ್ದಾರ. ಒಬ್ಬ ಸ್ಪೀಕರ್ ಪ್ಲೇಸ್ ಒಳಗೆ ಕೂತವ್ರಿಗೆ ಈ ರೀತಿಯಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಾಗ್ಲಿಲ್ಲೇನು? We know you have fondness for you. You are an ex-member of our party. Absolutely. So I will not go very aggressive today. Why you are mentioning too much? You are a member of our party, sir. Ex-member. Ex-member, no. But And we are fond of you, sir. I'm here. We like you. I'm here as a presiding officer. But we like you, But sir. अगर हमारी बात आप And we know your heart is not there, sir. अगर आप मेरी We बात know your heart is here, sir. नहीं, मेरी बात अगर आप मानते तो वहाँ नहीं बैठे होते आप. अगर if you are sitting there तो only because of you have not taken my advice. Here I'm advising you. Here if I'm advising that you should move on the correct track. So I think so. Still you have time. Still you have time to you should move on correct track. ಅದಕ್ಕೆ ಪಂಚಿಂಗ್ ಡೈಲಾಗ್ ತರ ಸ್ಪೀಕರು ಹೇಳಿದ್ರು. ಅಲ್ಲಿದ್ದಾಗ ನಾ ಹೇಳಿದ್ನ ನೀವು ಕೇಳಿದಿದ್ರ ಈ ಪ್ಲೇಸ್ ಒಳಗೆ ಕೂಡ್ತಿದ್ದಿಲ್ಲ, ಇಲ್ಲಿ ಪ್ರಧಾನಿ ಪ್ಲೇಸ್ ಒಳಗೆ ಕೂಡ್ತಿದ್ರಿ. ಆದ್ರೆ ನೀವು ಅದನ್ನ ಕೇಳಿಲ್ಲ. ಈಗಾದರೂ ಕೇಳಿ ದಯವಿಟ್ಟು ಮಾತಾಡೋದನ್ನ ಮಾತಾಡ್ರಿ ಅಂತಂದ್ರು. ಏನು ಉಳಿತು ಮರ್ಯಾದೆ? ಈ ರೀತಿಯಾಗಿ ಮಾತಾಡ್ಸ್ಕೊಂಡ್ರೆ ಇದು ಏನನ್ನ ತೋರಿಸ್ತೈತಿ? ಯಾರಿಗೆ ಇವ್ರ ಮೇಲೆ ಗೌರವ ಹುಟ್ಟತೈತಿ? ಇದೆಲ್ಲ ಏನು ನಾ ಹೇಳಿದ್ನಲ್ಲ ಒಂದೊಂದೇ ಇಂಥವು ಭಾಳಷ್ಟು ಅದಾವು. ಹೇಳ್ಕೊತ ಕುಂತ್ರ ದಿನ ಸಾಲಂಗಿಲ್ಲ. ಇದೇ ರೀತಿಯ ಪಾಯಿಂಟನ್ನು ಅರ್ನಬ್ ಗೋಸ್ವಾಮಿ ಖ್ಯಾತ ಪತ್ರಕರ್ತರು ಹೇಳ್ಯಾರ. ಅವರು ಕೂಡ ಇದನ್ನೇ ಪಾಯಿಂಟ್ ಔಟ್ ಮಾಡ್ಯಾರ. ಒಬ್ಬ LOP ಇದೆಲ್ಲ ಮಾಡಿದ್ರೆ ಸರಿ ಏನು, ನಮ್ಮ ಭಾರತ ಇವ್ರಕಿನ್ನ ಬೆಟರ್ LOPಯನ್ನ ಡಿಸರ್ವ್ ಮಾಡ್ತೈತಿ ಅಂತ ಹೇಳ್ಯಾರ. He has been made the leader of the opposition of the largest democracy in the world, the fourth largest economy in the world. And I just wish to say today that instead of making any observations, I will play a soundbite. And when you hear, and I heard the way Rahul Gandhi was speaking, and I was extremely concerned. Not by the way he's speaking, the absence of content, is because something does not seem right about him. How do I put it, viewers? We are concerned about his behavioral pattern. After all, he is holding the position of leader of the opposition. It's not the fact that here's a 56-year-old man trying to behave like Gen Z, which he's not. मार्शल आर्ट की जो फाउंडेशन होती है स्पीकर सर,
वो ग्रिप से शुरू होती है। जब हम शुरुआत करते हैं, हम ओपोनेंट पर ग्रिप लेते हैं, ग्रिप लेने की कोशिश करते हैं। ग्रिप नहीं होती है तो कुछ नहीं होता है। ये तो अच्छी बात कह रहे हैं, लेकिन बोले तो दीजिए इसको अच्छी बात कह रहे हैं, हम उनको सपोर्ट कर रहे हैं। तो शुरुआत ग्रिप से होती है सर, और लक्ष्य होता है कि ग्रिप के एकदम आने के बाद चोक में जाए, कि पहले ग्रिप ली, दूसरी ग्रिप ली और फिर एकदम चोक में जाए। चोक में गए और पकड़ लिया, और चोक का फोकस गला होता है। तो हम बजट की बात कर रहे हैं थोड़ा, तो सो फोकस बजट पे ही बात हो रही है। आ रहा हूं। One way of looking at it is like stand-up comedy. That this is pure stand-up comedy by Rahul Gandhi. Once again, he's a good entertainer, he's funny. But this is not funny because he's holding the position of leader of the opposition. ಎಲ್ರಿಗೂ ಸಾಮಾನ್ಯವಾಗಿ ಅನ್ನಿಸ್ತೈತ್ರಿ, ವಿರೋಧ ಪಕ್ಷದ ನಾಯಕ ಅಂದ್ರೆ ಒಂದು ಘನತೆ ಬೇಕೇ ಬೇಕು, ಒಂದು ಗತ್ತು ಬೇಕೇ ಬೇಕು. ಬಟ್ ರಾಹುಲ್ ಗಾಂಧಿ ಅಂತ ಅಂದ ತಕ್ಷಣ ನಗು ಬರ್ತೈತಿ. ಈಸ್ ಮೇಕಿಂಗ್ ಕಾಮಿಡಿ ಇನ್ ಪಾರ್ಲಿಮೆಂಟ್. ಏನು ಮಾಡಬೇಕಾಗಿತ್ತು, ಏನು ಮಾಡ್ತಿದ್ದಾರೆ ಅವರು. ಸೊ ಅರ್ನಬ್ ಗೋಸ್ವಾಮಿ ಅವರು ಹೇಳೋದ್ರಲ್ಲಿ ಏನು ತಪ್ಪೈತಿ? ಆಬ್ವಿಯಸ್ಲಿ ನಮಗೂ ಹಾಗೆ ಅನ್ನಿಸ್ತೈತಿ. ಸೊ ನಾ ಕೊಟ್ಟಿರೋ ಉದಾಹರಣೆಗಳು ಕೂಡ ಅದನ್ನು ಎತ್ತಿ ಹಿಡಿತಾವ. ಇನ್ನು ಮುಂದಾದರೂ ರಾಹುಲ್ ಗಾಂಧಿ ಅವರು ಯಾರ ಹತ್ರ ಏನೂ ಹೇಳಿಸ್ಕೊಳ್ಳದೆ ತಮ್ಮ ಹುದ್ದೆಗೂ ಗೌರವ ತರೋ ಹಂಗೆ, ಪಾರ್ಲಿಮೆಂಟ್ ಸಭೆಗಳಿಗೂ ಗೌರವ ತರೋ ಹಂಗೆ, ಸ್ಪೀಕರ್ಗೂ ಗೌರವ ಕೊಡುತ್ತಾ ತಮ್ಮ ಘನತೆಯನ್ನು ಉಳಿಸ್ಕೊಂಡು ಹೋದ್ರ, ಒಂದು ವೇಳೆ ಏನಾದರೂ PM ಆಗಬೇಕು ಅನ್ನೋ ಕನಸು ಅವಾಗ ಕಂಡ್ರೆ ಆಗಬಹುದು. ಬಟ್ ಹಿಂಗೆ ಮುಂದುವರೆದ್ರ ದೇರ್ ಈಸ್ ನೋ ಅದರ್ ಆಪ್ಷನ್. ಅವ್ರು ಅಲ್ಲೇ ಕೂಡಬೇಕಾಗ್ತದ. PM ಸೀಟ್ ಅವರಿಗೆ ಕನಸಾಗೇ ಉಳಿತದ.